ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ಸೊ ಇವತ್ತಿನ ಜಾಬ್ ವಿಡಿಯೋ ಕಂಪನಿ ಜಾಬ್ಸ್ ಬಗ್ಗೆ. ಓಕೆ, ತುಂಬ ಜನ ಸೆಕ್ಯೂರಿಟಿ ಜಾಬ್ಸ್ ಇದ್ರೆ ಹೇಳಿ ಅಂತ ಹೇಳಿದರು. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಜಾಬ್ ತುಂಬ ಕಡೆ ಇದೆ ಮತ್ತು ಅದನ್ನು ನಾನು ಹೇಳ್ತೀನಿ. ಹಾಗೆ ಯಾವ ಥರ ಅಪ್ಲೈ ಮಾಡೋದು ಅಂತಲೂ ನಾನು ಹೇಳ್ತೀನಿ. ಓಕೆ, ಸೊ ತುಂಬ ಸಿಂಪಲ್ ಆಗಿದೆ ಅಪ್ಲೈ ಮಾಡುವಂಥದ್ದು. ಸೊ ಪೇಷನ್ಸಿಂದ ಫುಲ್ ವಿಡಿಯೋನ ನೋಡಿ ಆಯಿತಾ. ಅಪ್ಲಿಕೇಶನ್ ಯಾವ ಥರ ಹಾಕೋದು ಅಂತಲೂ ನಾನು ಹೇಳ್ತೀನಿ. ಓಕೆ, ಸೊ ಅದಕ್ಕಿಂತ ಮುಂಚೆ ನೋಡಿ, ಡೈಲಿ ಜಾಬ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. 2 ಯೂಟ್ಯೂಬ್ ಚಾನಲ್ ಇದೆ. ಒಂದು ಸುಮಗಿರಿ ಜಾಬ್ಸ್ ಅಂತ. ಓಕೆ, ಸುಮಗಿರಿ ಜಾಬ್ಸಲ್ಲಿ ನಾನು SSLC PUC ITI ಈ ಥರ ಕ್ವಾಲಿಫಿಕೇಶನ್ ಇರುತ್ತಲ್ವಾ, ಸೊ ಅದರಲ್ಲಿ ನಾನು ಸುಮಗಿರಿ ಜಾಬ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಸುಮಗಿರಿ ಡಿಗ್ರಿ ಜಾಬ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸೊ ಅದರಲ್ಲಿ ನಾನು ಡೈಲಿ ವಿಡಿಯೋ ಡಿಗ್ರಿ ಆದವರಿಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಈ ಥರ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇಲ್ಲದೆ ಇರೋದನ್ನು ನೀವು ಕೇಳಿದರೆ, ನಾನು ಅದೇ ಸೆಕ್ಯೂರಿಟಿ ಗಾರ್ಡ್ ಜಾಬ್ ತುಂಬ ನನ್ನ ವಿಡಿಯೋಸಲ್ಲಿ ಇದೆ ಸುಮಗಿರಿ ಜಾಬ್ಸಲ್ಲಿ. ಮತ್ತು ಸೂಪರ್ವೈಸರ್ ಜಾಬ್ ತುಂಬ ಇದೆ ಸುಮಗಿರಿ ಡಿಗ್ರಿ ಜಾಬ್ಸಲ್ಲಿ. ಹುಬ್ಳಿಯಲ್ಲೇ ಬೇಕು ಅಂತ ಒಬ್ಬರು ಕೇಳಿದರು. ಸೊ ಸ್ಪೆಸಿಫಿಕ್ ಆಗಿ ನನ್ನ ಚಾನಲಲ್ಲಿ ಇಲ್ಲದೆ ಇರೋದನ್ನು ನಾನು ಈ ಥರ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಕಂಪ್ಲೀಟ್ ವಿಡಿಯೋನ ನೋಡ್ಕೊಳ್ಳಿ. ನಾನು ಯಾವ ಥರ ಅಪ್ಲೈ ಮಾಡೋದು ಅಂತಲೇ ಹೇಳ್ತೀನಿ ಆಯಿತಾ. ಮೊದಲಿಗೆ ಯಾವ್ಯಾವ ಜಾಬ್ ಇದೆ ಅಂತ ನೋಡಿ, ಯಾವ ಥರ ಅಪ್ಲೈ ಮಾಡೋದು ಅಂತ ನಾನು ಹೇಳ್ತೀನಿ. ನೋಡಿ, ಇದೆಲ್ಲ ಕರ್ನಾಟಕದಲ್ಲಿರುವಂತಹ ಜಾಬ್ಸ್ ಆಯಿತಾ. ಮತ್ತು ಇದರಲ್ಲಿ ಯಾವುದೇ ಫೇಕ್ ಇಲ್ಲ, ಲಿಂಕ್ ಕೊಟ್ಟಿದ್ದಾರೆ. ಸೊ ನೀವು ಅಪ್ಲೈ ಮಾಡಬೇಕು. ಓಕೆ, ನೋಡಿ, ಸೆಕ್ಯೂರಿಟಿ ಆಫೀಸರ್ ಜಾಬ್ ಇದೆ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಮೈಸೂರು ಕರ್ನಾಟಕದಲ್ಲಿ ಆಯಿತಾ. ನೆಕ್ಸ್ಟ್ ಸೆಕ್ಯೂರಿಟಿ ಗಾರ್ಡ್ ಜಾಬ್ ಇದೆ, ಶಕ್ತಿ ಟೊಯಾಟೋ ಹುಬ್ಳಿ. ಸೊ ಹುಬ್ಳಿಯಲ್ಲಿರುವಂಥ ವೇಕೆನ್ಸಿ ಇದು. ಎಲ್ಲನೂ ಒಂದೇ ರೀತಿ ಅಪ್ಲಿಕೇಶನ್ ಹಾಕೋದು. ನಾನು ಒಂದು ಅಪ್ಲಿಕೇಶನ್ ಹಾಕಿ ನಿಮಗೆ ತೋರಿಸ್ತೀನಿ ಆಯಿತಾ. ನೆಕ್ಸ್ಟ್ ಇನ್ನೊಂದು ಕಡೆ ಸೆಕ್ಯೂರಿಟಿ ಜಾಬ್ ಇದೆ. ಓಕೆ, ಇದು ಇರೋದು ಬೆಂಗಳೂರಿನಲ್ಲಿ. ಓಕೆ, ಸೊ ನೆಕ್ಸ್ಟ್ ಒಂದು ಸೆಕೆಂಡ್, ಇದು ಇರೋದು ಬೆಂಗಳೂರಿನಲ್ಲಿ. ನೆಕ್ಸ್ಟ್ ಇನ್ನೊಂದು ಸೆಕ್ಯೂರಿಟಿ ಗಾರ್ಡ್ ಜಾಬ್ ಇದೆ, ಇದು ಚಿಕ್ಕಮಗಳೂರಿನಲ್ಲಿ. ಓಕೆ, ನೋಡಿ ಇಲ್ಲಿ ಕ್ವಾಲಿಫಿಕೇಶನ್ ಕೂಡ ಅವರೇ ಹೇಳಿದ್ದಾರೆ, 12th ಪಾಸ್ ಅಂತ. ಓಕೆ, ನೆಕ್ಸ್ಟ್ ಇನ್ನೊಂದು ಸೆಕ್ಯೂರಿಟಿ ಗಾರ್ಡ್ ಜಾಬ್ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಕರ್ನಾಟಕ. ಓಕೆ, ನೆಕ್ಸ್ಟ್ ಸೆಕ್ಯೂರಿಟಿ ಆಫೀಸರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಮೈಸೂರಿನಲ್ಲಿರುವಂಥದ್ದು. ಇನ್ನೊಂದು ಸೆಕ್ಯೂರಿಟಿ ಗಾರ್ಡ್ ಬೆಂಗಳೂರಿನಲ್ಲಿ. ಸೊ ಈ ಥರ ತುಂಬ ಜಾಬ್ಸ್ ಇದೆ. ಸೆಕ್ಯೂರಿಟಿ ಗಾರ್ಡ್ ಜಾಬ್ ಇದ್ರೆ ಹೇಳಿ ಅಂತ ಹೇಳ್ತೀರಿ. ಸೊ ಇದನ್ನು ಮಿಸ್ ಮಾಡ್ಕೋಬೇಡಿ, ಇದನ್ನು ಖಂಡಿತವಾಗ್ಲೂ ಅಪ್ಲೈ ಮಾಡಿ. ಅಪ್ಲೈ ಹೇಗೆ ಮಾಡೋದು ಅಂತಲೂ ನಾನು ಹೇಳ್ತೀನಿ. ಫಸ್ಟಿಗೆ ನೀವು ಫುಲ್ ನೋಡ್ಕೊಳ್ಳಿ ಯಾವ್ಯಾವ ಜಾಬ್ ಇದೆ ಅಂತ ಆಯಿತಾ. ಜೂನಿಯರ್ ಸೆಕ್ಯೂರಿಟಿ ಆಫೀಸರ್, ಸೆಕ್ಯೂರಿಟಿ ಫೀಲ್ಡ್ ಆಫೀಸರ್ ಮತ್ತು ಸೆಕ್ಯೂರಿಟಿ ಗಾರ್ಡಿಗೆ ಉಡುಪಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ 14,000 to 18,000 ಉಂಟು. ಇನ್ನೊಂದು ಕಡೆ ಸೆಕ್ಯೂರಿಟಿ ಗಾರ್ಡ್ ಬೆಂಗಳೂರಿನಲ್ಲಿ. ಓಕೆ, ಈ ಥರ ತುಂಬ ಇದೆ ನೋಡಿ. ಇನ್ನೊಂದು ಬೆಂಗಳೂರಿನಲ್ಲಿದೆ ಸೆಕ್ಯೂರಿಟಿ ಆಫೀಸರ್. ನೆಕ್ಸ್ಟ್ ಫೀಲ್ಡ್ ಆಫೀಸರ್ ಫಾರ್ ಸೆಕ್ಯೂರಿಟಿ ಆ್ಯಂಡ್ ಹೌಸ್ ಕೀಪಿಂಗ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಬೆಂಗಳೂರಿನಲ್ಲಿ. ಸೊ ಎಲ್ಲೆಲ್ಲಿ ನಿಮಗೆ ಜಾಬ್ ಬೇಕು ಅಂತ ಅನ್ಸುತ್ತೆ, ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ ಆಯಿತಾ. ಮೈಸೂರಿನಲ್ಲೂ ಇದೆ. ಸೊ ಎಲ್ಲ ಕಡೆ ಇದೆ. ಇಲ್ಲಿ ನೀವು ನೋಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ, ಮಂಗಳೂರಲ್ಲಿ ಕೂಡ ಇದೆ ಕಾರ್ಪೊರೇಟ್ ಸೆಕ್ಯೂರಿಟಿ ಆಫೀಸರ್ ಅಂತ. ನೆಕ್ಸ್ಟ್ ಪಬ್ಲಿಕ್ ಸ್ಕೂಲ್ ಸೆಕ್ಯೂರಿಟಿ ಗಾರ್ಡ್. ನೆಕ್ಸ್ಟ್ ಪೇಜಿಗೆ ಹೋದರೆ ನೆಕ್ಸ್ಟ್ ಕೂಡ ಇದೆ. ಓಕೆ, ಸೊ ಯಾವ ಥರ ಅಪ್ಲೈ ಮಾಡೋದಂತ ನಾನು ಒಂದು ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ಅದೇ ಥರ ನೀವು ಕೂಡ ಅಪ್ಲೈ ಮಾಡಿ. ಓಕೆ, ಹಾಗೆ ಆ 2 ಚಾನಲಲ್ಲಿ ನಾನು ಡೈಲಿ ಜಾಬ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ಕೂಡ ವಿಸಿಟ್ ಮಾಡಿ. ಓಕೆ, ಲಿಂಕನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ತೋರಿಸ್ತೀನಿ. ಬನ್ನಿ, ಈಗ ಒಂದು ಅಪ್ಲಿಕೇಶನ್ ಹಾಕಿ ನಾನು ತೋರಿಸ್ತೀನಿ. ಅದೇ ಥರ ನೀವು ಕೂಡ ಹಾಕಬೇಕು. ಓಕೆ, ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಓಕೆ, ಸೊ ಈ ಥರ ಒಂದು ಪೇಜ್ ಓಪನ್ ಆದಾಗ ಇಲ್ಲಿ ನೋಡಿ, ಒಬ್ಬರಿಗೆ ನಾನು ಬೆಂಗಳೂರಿನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಜಾಬಿಗೆ ಅಪ್ಲಿಕೇಶನ್ ಹಾಕಿ ತೋರಿಸ್ತೀನಿ ಆಯಿತಾ. ಹುಬ್ಳಿಯಲ್ಲಿ ಬೇಕಂತ ಹೇಳಿದರು. ಸೊ ಆಲ್ರೆಡಿ ನಾನು ಅದನ್ನು ಹಾಕಿದ್ದೀನಿ. ಸೊ ಹಾಗಾಗಿ ನನಗೆ ತೋರಿಸ್ತಾ ಇಲ್ಲ ಅದು ಆಯಿತಾ. ಅಂದರೆ ನಾನು ತೋರಿಸ್ತೀನಿ. ಹುಬ್ಳಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಜಾಬ್ ಬೇಕಂತ ಹೇಳಿದರು. ಸೊ ಅವರಿಗೆ ಇಲ್ಲಿದೆ, ಇದ್ರೆ ಹೇಳಿ ಅಂತ ಹೇಳಿದರು. ಸೊ ಹುಬ್ಳಿಯಲ್ಲಿ ಕೂಡ ಇದೆ ಆಯಿತಾ. ಸೊ ಅವರು ಕೂಡ ಇದೇ ಥರ ಅಪ್ಲೈ ಮಾಡಿ. ನೀವು ವಿಡಿಯೋನ ನೋಡ್ತಾ ಇದ್ರೆ ಓಕೆ, ಸೊ ಹುಬ್ಳಿಯಲ್ಲಿ ಇದ್ರೆ ಹೇಳಿ ಅಂತ ಹೇಳಿದರು. ಸೊ ಇಲ್ಲಿ ನೋಡ್ತಾ ಇದ್ರ ಶಕ್ತಿ ಟೊಯಾಟೋ ಹುಬ್ಳಿ. ಓಕೆ, ಸೊ ಅದನ್ನು ಆಲ್ರೆಡಿ ನಾನು ಹಾಕಿದ್ದೀನಿ ವಿಡಿಯೋ ಮಾಡೋದಕ್ಕೋಸ್ಕರ. ನಾನು ಆಲ್ರೆಡಿ ಒಂದು ಸಲ ಅಪ್ಲೈ ಮಾಡಿದೆ. ನನಗೆ ಈ ಥರ ತೋರಿಸ್ತಾ ಉಂಟು ನೋಡಿ. ಈ ಥರ ಒಂದು ಕ್ವಿಕ್ ಅಪ್ಲೈ ಅಂತ ಇರುತ್ತಲ್ವ, ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿ ಅಪ್ಲೈ ಮಾಡಿದ್ದೀನಿ ಆಯಿತಾ. ನೋಡಿ, ಯು ಹ್ಯಾವ್ ಆಲ್ರೆಡಿ ಅಪ್ಲೈಡ್ ಫಾರ್ ದಿಸ್ ಜಾಬ್ ಅಂತ ನನಗೆ ತೋರಿಸ್ತಾ ಇದೆ. ಸೊ ನೀವು ಹೇಗೆ ಅಪ್ಲಿಕೇಶನ್ ಹಾಕಬೇಕಂತ ನಾನು ತೋರಿಸ್ತೀನಿ ನೋಡಿ. ಸೆಕ್ಯೂರಿಟಿ ಗಾರ್ಡ್ ಜಾಬ್ ಬೆಂಗಳೂರಿನಲ್ಲಿ. ಓಕೆ, ಸೊ ಅದನ್ನು ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ. ಸೊ ನೀವು ಕೂಡ ಇಲ್ಲಿ ಯಾವ ಪ್ಲೇಸಸಲ್ಲಿ ಜಾಬ್ ಇದೆ, ಚಿಕ್ಕಮಗಳೂರು, ಮೈಸೂರು
ಬೆಂಗಳೂರು, ಸೊ ಉಡುಪಿ ಅಂತ ಕೊಡ್ಲಿಕ್ಕೆ ಉಡುಪಿ ಅಂತ ಕೊಟ್ಟಿದ್ದಾರೆ ಅವರು. ಸೊ ಅವರು ಕೂಡ ಅಲ್ಲಿ ಯಾವ್ಯಾವ ಪ್ಲೇಸ್ ಅಲ್ಲಿ ನಿಮಗೆ ಬೇಕು ನೀವು ಅದೇ ತರ ಹಾಕುವಂಥದ್ದು. ಓಕೆ, ಸೊ ಈಗ ನಾನು ಒಬ್ಬರಿಗೆ ಬೆಂಗಳೂರಲ್ಲಿ ಹಾಕ್ತಾ ಇದ್ದೀನಿ. ಸೊ ಹಾಗಾಗಿ ನೋಡಿ, ಎಲ್ಲಿ ಬೇಕು ಅಲ್ಲಿ ಕ್ಲಿಕ್ ಮಾಡ್ಬೇಕಾಯ್ತಾ. ಇಲ್ಲಿ ಹುಬ್ಳಿ ಬೇಕಾದವರು ಹುಬ್ಳಿ ಮೇಲೆ ಇಲ್ಲಿ ಒಂದು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಕ್ವಿಕ್ ಅಪ್ಲೈ ಅಂತ ಕಾಣ್ತಿದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಿಮ್ಮ ರೆಸ್ಯೂಮೆ ಇದರಲ್ಲಿ ಹಾಕ್ಬೇಕಾಯ್ತಾ. ಸೊ ಆಲ್ರೆಡಿ ನಾನು ರೆಸ್ಯೂಮೆ ಹಾಕಿರೋದ್ರಿಂದ ಅವರದ್ದು ರೆಸ್ಯೂಮೆ ಹಾಕಿರೋದ್ರಿಂದ ಸೊ ನನಗೆ ರೆಸ್ಯೂಮೆ ತೋರಿಸ್ತಾ ಇದೆ. ಓಕೆ, CV ಆಪ್ಷನ್ ಅಂತ ತೋರಿಸ್ತಾ ಇದೆ ಅಲ್ವಾ, ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ರೆಸ್ಯೂಮೆ ನಿಮ್ಮ ಫೈಲ್ ಅಲ್ಲಿ ಇರುತ್ತೆ, ಮೊಬೈಲ್ ಅಲ್ಲಿ. ಸೊ ಅಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿ ಆದ್ಮೇಲೆ ಈ ತರ ಓಪನ್ ಆಗುತ್ತೆ. ಓಕೆ, ಸೊ ಅಂದ್ರೆ ನಿಮ್ಮ ರೆಸ್ಯೂಮೆ ಕಾಣುತ್ತೆ ನಿಮಗೆ. ಓಕೆ, ಸೊ CV ಅಂತ ಇರುತ್ತಲ್ವಾ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮದು ರೆಸ್ಯೂಮೆ ಎಲ್ಲಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನ ಸೆಲೆಕ್ಟ್ ಮಾಡಿ ಆದ್ಮೇಲೆ ಈ ತರ ಒಂದು ಇಲ್ಲಿ CV ಬರುತ್ತೆ ನಿಮ್ದು, ಆಯ್ತಾ. ನೆಕ್ಸ್ಟ್ ನಿಮ್ಮದು ರೆಸ್ಯೂಮೆ ಹಾಕಿದ್ಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ತುಂಬಾ ಸಿಂಪಲ್ ಇದೆ, ಏನು ಇದು ಮಾಡ್ಕೋಬೇಡಿ. ನೋಡಿ, ನೀವು ಫ್ರೆಶರ್ಸ್ ಆಗಿದ್ರೆ ಆಲ್ರೆಡಿ ನಿಮಗೆ ಸೆಕ್ಯೂರಿಟಿ ಗಾರ್ಡ್ ಜಾಬ್ ಅಲ್ಲಿ ಅನುಭವ ಇದ್ರೆ ಸೆಕ್ಯೂರಿಟಿ ಗಾರ್ಡ್ ಅಂತ ಇಲ್ಲಿ ಫಸ್ಟ್ ಜಾಬ್ ಟೈಟಲ್ ಹಾಕಬೇಕು. ನೆಕ್ಸ್ಟ್ ಯಾವ ಕಂಪನಿ ಅಂತ ಹಾಕಬೇಕು. ಈಗ ಅವರಿಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ, ಹಾಗಾಗಿ ನಾನು ಫ್ರೆಶರ್ಸ್ ಅಂತ ಹಾಕ್ತೀನಿ. ಸೊ ನಿಮಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಕೂಡ ಇಲ್ಲ ಅಂದ್ರೆ ಇಲ್ಲಿ ಫ್ರೆಶರ್ಸ್ ಅಂತ ಹಾಕಬೇಕು. ಕಂಪನಿ ಇಲ್ಲ ಅಲ್ವಾ, ಸೊ ನಾಟ್ ಅಪ್ಲಿಕೇಬಲ್ ಅಂತ ಹಾಕಬೇಕು. ಓಕೆ, ಇದೇ ತರ ಎಲ್ಲದಕ್ಕೂ ಅಪ್ಲಿಕೇಶನ್ ಹಾಕುವಂಥದ್ದು. ಸೊ ಕನ್ಫ್ಯೂಸ್ ಆಗ್ಬಿಡಿ ಆಯ್ತಾ. ನೆಕ್ಸ್ಟ್ ಹಾಗೆ ಆದ್ಮೇಲೆ ನೋಡಿ, ಪ್ರಿಪೇರಿಂಗ್ ರಿವ್ಯೂ ಅಂತ ಕೊಡ್ತಾ ಉಂಟು. ಸೊ ಸ್ವಲ್ಪ ವೇಟ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದ್ಸಲ ಎಡಿಟ್ ಆಪ್ಷನ್ ಕೊಡುತ್ತೆ. ನೀವೇನೇನೆಲ್ಲ ಡೀಟೇಲ್ ಕೊಟ್ಟಿದ್ದೀರೋ ಸೊ ಪ್ರತಿಯೊಂದು ಡೀಟೇಲ್ ಇಲ್ಲಿ ತೋರಿಸ್ತಾರೆ ಆಯ್ತಾ. ನೆಕ್ಸ್ಟ್ ಎಡಿಟ್ ಮಾಡೋದಿದ್ರೆ ಮಾಡ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ಕರೆಕ್ಟ್ ಇದೆ ಅಂತ ಹೇಳಿ ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಅಂತ ಉಂಟಲ್ವಾ, ಸೊ ಅಲ್ಲಿ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಅಂತ ಆಗುತ್ತೆ. ಓಕೆ, ನೋಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಆದ್ಮೇಲೆ ಈ ತರ ಒಂದು ಬರುತ್ತೆ ನೋಡಿ, ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್. ಸೊ ಇಷ್ಟೇ ಅಪ್ಲಿಕೇಶನ್ ಹಾಕುವಂಥದ್ದು ಆಯ್ತಾ. ಸೊ ಈ ತರನೇ ಅಪ್ಲಿಕೇಶನ್ ಹಾಕಿ ನೀವು ಆಯ್ತಾ. ಸೊ ಇದರಲ್ಲಿ ಏನೋ ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಅಪ್ಲಿಕೇಶನ್ ಹಾಕೋದನ್ನು ಕೂಡ ನಾನು ತೋರಿಸಿದ್ದೀನಿ. ಓಕೆ, ಸೊ ಯಾವ ತರ ಜಾಬ್ ನ ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿ ಅಪ್ಲಿಕೇಶನ್ ಇದೇ ತರ ಹಾಕಿ ಆಯ್ತಾ. ಸೊ ತುಂಬಾ ಕಡೆ ಜಾಬ್ಸ್ ಇದೆ, ಸೆಕ್ಯೂರಿಟಿ ಗಾರ್ಡ್ ಜಾಬ್ ಮಿಸ್ ಮಾಡ್ಕೋಬೇಡಿ. ನಂಗೆ ತುಂಬಾ ಕಮೆಂಟ್ ಬರ್ತಾ ಇತ್ತು, ಹಾಗಾಗಿ ನಾನು ಅಂದ್ರೆ ನನ್ನ ಬೇರೆ ಬೇರೆ ಕಡೆ ನಾನು ಹೇಳ್ತೀನಿ ನನ್ನ ವಿಡಿಯೋಸ್ ಅಲ್ಲಿ, ಮಂಗಳೂರಲ್ಲಿ ಇರುವಂತದ್ದು ಮತ್ತೆ ಕೆಲವೊಂದಕ್ಕೆ ಪ್ಲೇಸ್ ಮೆನ್ಷನ್ ಮಾಡಿರೋದಿಲ್ಲ. ಸೊ ಡೈಲಿ ಜಾಬ್ ಇಡೋದಲ್ಲೇ ನಾನು ಸೆಕ್ಯೂರಿಟಿ ಗಾರ್ಡ್ ಜಾಬ್ನ ಹೇಳ್ತೀನಿ. ಬಟ್ ಅದು ಕೂಡ ಕೆಲವು ಇದೇ ಪ್ಲೇಸ್ ಅಲ್ಲಿ ಬೇಕಂತ ಹೇಳಿದ್ರು. ಸೊ ಹಾಗಾಗಿ ನಾನು ಸರ್ಚ್ ಮಾಡಿದಾಗ ತುಂಬಾ ಕಡೆ ಇರುವಂತದ್ದು ನನಗೆ ಗೊತ್ತಾಯ್ತು. ಮೈಸೂರು, ಮತ್ತೆ ಹುಬ್ಳಿ, ಬೆಂಗಳೂರು, ಸೊ ಈ ತರದೆಲ್ಲ ಇದೆ ಆಯ್ತಾ. ಸೊ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಹಾಕೊಳ್ಳಿ. ಮತ್ತೆ ಅಪ್ಲಿಕೇಶನ್ ಯಾವ ತರ ಹಾಕುದಂತಾನು ನಾನು ತೋರಿಸಿದ್ದೀನಿ ಆಯ್ತಾ. ಸಿಂಪ್ಲಿ ಕ್ಲಿಕ್ ಮಾಡಿ ರೆಸ್ಯೂಮೆನ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಇರುವಂತದ್ದು ರೆಸ್ಯೂಮೆನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ. ನೆಕ್ಸ್ಟ್ ನಿಮ್ಮದು ಫ್ರೆಶರ್ಸ್ ಆಗಿದ್ರೆ ಫ್ರೆಶರ್ಸ್ ಅಂತ ಹಾಕಿ, ಕೆಳಗಡೆ ನಾಟ್ ಅಪ್ಲಿಕೇಬಲ್. ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೋತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ. ಓಕೆ, ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಮೊಬೈಲಿಗೆ ಬಂದ ಹಾಗೆ ಬೇರೆಯವ್ರ ಮೊಬೈಲಿಗೂ ಹೋಗ್ಲಿ ಆಯ್ತಾ. ಸೊ ಐ ಹೋಪ್ ಏನು ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಆದ್ರೂ ಏನು ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ಆಯ್ತಾ. ಸೊ ಅಪ್ಲಿಕೇಶನ್ ಯಾವ ತರ ಹಾಕೋದು ಗೊತ್ತಾಗ್ತಿಲ್ಲ, ವಿಡಿಯೋ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ವಿಡಿಯೋ ಮಾಡಿದ್ದೀನಿ ಆಯ್ತಾ. ಸೊ ಹುಬ್ಳಿ ಅವರು ಕೂಡ ಅದೇ ತರ ಹಾಕೊಳ್ಳಿ ಅಪ್ಲಿಕೇಶನ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಆಯ್ತಾ. ಸೊ ತುಂಬಾ ಕಡೆ ಜಾಬ್ಸ್ ಇದೆ, ಒಂದೇ ಕಡೆ ಅಂತ ಕೂತ್ಕೋಬೇಡಿ. ಸೊ ತುಂಬಾ ಕಡೆ ಇದೆ, ಸೊ ಎಲ್ಲದಕ್ಕೂ ಅಪ್ಲೈ ಮಾಡಿ ಆಯ್ತಾ. ಸೊ ಆಲ್ ದ ಬೆಸ್ಟ್, ಥ್ಯಾಂಕ್ ಯು.